ಸೊ ನಮ್ಮ ಮನೆಯ ಭಾನುವಾರದ ಬಾಡೂಟ ಸ್ಪೆಷಲ್. ಸೊ ಇಂಟ್ರೊಡ್ಯೂಸಿಂಗ್ ನಮ್ಮ ಮನೆಯ ಕುಳ್ಳಿನ ಎಷ್ಟ್ ಸಖತ್ತಾಗಿದೆ ನೋಡಿ. ಈ ರೆಸಿಪಿ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಯ್ತಾ. ಹೆಂಗಿದೆ? ಸೂಪರ್. ನೋಡ ಎಲ್ರಿಗೂ ಬಡಿಸ್ತೀನಿ ಇವಾಗ. ಹಾಕೊಳ್ರು ನೀವೇ ಎಲ್ಲ ಟೀನೇಜ್ ಮಕ್ಳಿರೋ ಅಪ್ಪನ್ ತರ ರೆಡಿ ಆಗು ಅಂದ್ರೆ ಒಳ್ಳೆ ಕಾಲೇಜ್ ಹುಡ್ಗನ್ ತರ ಬಟ್ಟೆ ಹಾಕೊಂಡು ರೆಡಿ ಆಗಿ ಬಂದಿದ್ದೀರಾ. ಇವತ್ತಿನ ಸ್ಪೆಷಲ್ ರೆಸಿಪಿ ನಿಧಾನಕ್ಕೆ ಹಾಕು. ಹಂಗೆ ಕುಕಿಂಗ್ ಎಷ್ಟು ಜನ ಇಂಟ್ರೆಸ್ಟ್ ಇದಾರೋ ಅಂತ ನನಗೆ ಗೊತ್ತಿಲ್ಲ. 200 ಕಮೆಂಟ್ ಬಂದ್ರೆ ಏನ್ ಯಾವಾಗ್ಲೂ ಉದ್ರಾಗ್ ಬರ್ಬೇಕು ಅಂತಂದ್ರೆ ಒಳ್ಳೆ ಟಿಪ್ಸ್ ಹೇಳ್ತೀನಿ ಕೇಳಿ. ವೆಲ್ಕಮ್ ವೆಲ್ಕಮ್. ಸಿಂಪಲ್ ಬಿರಿಯಾನಿನಾ? ಸಿಂಪಲ್ ಬಿರಿಯಾನಿ. ಮಕ್ಕಳೆಲ್ಲ ಪರವಾಗಿಲ್ಲ, ಒಂದ್ ರೇಂಜ್ ಅಲ್ಲಿ ಕಟ್ ಮಾಡ್ತಾ ಇದಾರೆ. ನಾವೇ ಅವ್ರ ಹತ್ರ ಯಾವ ಕೆಲ್ಸನೂ ತಗೊಳಲ್ಲ. ಭಾನುವಾರದ ಬಾಡೂಟ ಬೂರಿ ಭೋಜನ ಅಂತಾನೆ ಹೇಳ್ಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಜಾನ್ವಿ ಕಿರಣ್ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯ ಒಂದು ಭಾನುವಾರದ ಬಾಡೂಟದ ಸ್ಪೆಷಲ್ ರೆಸಿಪಿ ಒಂದು ತೋರಿಸ್ತಾ ಇದೀವಿ. ಬಟ್ ಅದಕ್ಕೂ ಮುಂಚೆ ನಮ್ಮ ಮನೇಲಿರುವಂತ ನಮ್ಮ ಬ್ಲಾಗ್ ಅಲ್ಲಿರುವಂತ ಮೇನ್ ಕ್ಯಾರೆಕ್ಟರ್ಸ್ ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀನಿ ಇವತ್ತು. ಸೊ ನಮ್ಮ ಕಿಂಗ್, ನನ್ನ ಕುಳ್ಳಿ ಅಂದ್ರೆ ನಾನು ಅವ್ರನ್ನ ಕಿಂಗ್ ಅಂತೀನಿ ನೋಡ್ದ. ಕ್ವೀನ್ ಬಂಗಾರಿ ಇಲ್ಲ, ಕುಳ್ಳಿ ಅಂದಲ್ಲ. ಇವರಿಬ್ರು ಪಕ್ಕದಲ್ಲಿ ನಿಂತಾಗ ನಿನ್ ಕುಳ್ಳಿ ಅನ್ಸುತ್ತೆ, ಅದಕ್ಕೆ. ಸೊ ನನ್ನ ಪ್ರಿನ್ಸ್ ಆರ್ಯನ್. ಹಾಯ್ ಮೇಡಮ್. ನನ್ನ ಪ್ರಿನ್ಸಸ್, ಲಿಟಲ್ ಪ್ರಿನ್ಸಸ್ ಆರೋಹಿ, ಮತ್ತೆ ಇನ್ನೊಬ್ರು ಪ್ರಿನ್ಸಸ್ ವಿಡಿಯೋ ಮಾಡ್ತಾ ಇದಾರೆ, ಅವ್ರನ್ನ ಕರ್ಸ್ಕೊತೀನಿ ಇವಾಗ ಒಂದ್ ನಿಮಿಷ. ಸೊ ನಮ್ಮ ಮನೇಲಿ ಇವತ್ತು ಭಾನುವಾರದ ಬಾಡೂಟದ ಎಲ್ಲಾ ರೆಸಿಪಿಗಳು ತಯಾರಾಗಿದೆ. ಬಟ್ ಇವತ್ತು ಒಂದೇ ಒಂದು ರೆಸಿಪಿ ಮಾತ್ರ ಉಳ್ಸಿಟ್ಟಿದೀವಿ. ಅದನ್ನ ನಮ್ಮ ಮನೆಯ ಕಲಾವಿದರು ಮಾಡ್ತಾರ ಅಂತ ಇವತ್ತು ಚಾಲೆಂಜ್ ತಗೊಂಡಿದ್ದಾರೆ. ಹೆಂಗ್ ಮಾಡ್ತಾರೆ, ಏನ್ ಆ ರೆಸಿಪಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ಬಟ್ ಇವತ್ತಿನ ಬ್ಲಾಗು ಸೂಪರ್ ಡೂಪರ್ ಆಗಿರುತ್ತೆ. ವಿಡಿಯೋನ್ ಪೂರ್ತಿಯಾಗಿ ನೋಡಿ ಆಯ್ತಾ. ಹಳೆ ಚಾನೆಲ್ ಅಲ್ಲೆಲ್ಲ ಇವ್ರು ತುಂಬಾ ಲಾಗ್ ಅಲ್ಲಿ ಬಂದಿದ್ದಾರೆ ಇವರಿಬ್ರು. ಇವನ್ ಪ್ರಾಂಕ್ ಎಲ್ಲ ಮಾಡ್ತಾ ಇದ್ದ ಅವಾಗ, ಇವಳು ಪ್ರಾಂಕ್ ಎಲ್ಲ ಮಾಡ್ತಾ ಇದ್ಲು. ಅಲ್ಲಿ ಇಟ್ಟಿದ್ಲು ಊಟದಲ್ಲಿ ಅಲ್ವಾ? ನೆನ್ಪಿದ್ಯಾ ನಿಂಗೆ? ಕಂದನಿಗೆ ಇದಿಟ್ಟಿದ್ ನೆನ್ಪಿದ್ಯಾ? ಪ್ರೂಫ್ ನೀನ್ ಇಟ್ಟಿರೋದು ಇದೆ. ಕಂದಂಗೆ ಪ್ರಾಂಕ್ ಮಾಡಿ ನೀನೆ ತಾನೆ ಊಟದಲ್ಲಿ ಲಿಸರ್ಡ್ ಇಟ್ಟಿ. ಸೊ ಆಯ್ತು, ಇವಾಗ ನನ್ ಮಕ್ಳು ಅವಾಗೆಲ್ಲ ತುಂಬಾ ಪುಟ್ಪುಟಾಣಿ ಇದ್ರು. ಇವಾಗ ಟೀನೇಜರ್ಸ್ ಆಗ್ಬಿಟ್ಟು ಟೀನೇಜ್ ಇಬ್ರು ಆಲ್ಮೋಸ್ಟ್ ಆಗ್ತಾ ಇದಾರೆ. ಅವಳಿನ್ನೂ ಆಗಿಲ್ಲ, ಆಗ್ತಾ ಇದ್ದಾಳೆ. ಸೊ ಸ್ವಲ್ಪ ಮಾತೆಲ್ಲ ಕಮ್ಮಿ ಆಗಿದೆ. ಅವ್ರನ್ನ ಸ್ವಲ್ಪ ಹಿಂಗೆ ಹೇಳ್ದು ಸ್ವಲ್ಪ ಆಕ್ಟಿವಿಟಿ ಎಲ್ಲ ಮಾಡ್ಸೋಣ. ಕುಕಿಂಗ್ ಅಲ್ಲಿ ಸ್ವಲ್ಪ ಅಡ್ಗೆ ತಿನ್ನಕ್ ಮಾತ್ರ ಬರೋದಲ್ಲ, ಈ ತರ ಅಡ್ಗೆ ಮಾಡೋದು ಕಲ್ಸ್ಬೇಕು. ಸೊ ನಾನ್ ಇಲ್ಲದೆ ಇದ್ರೆ ಇವರವ್ರೆ ಸರ್ವೈವ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ. ಸೊ ನಿಮ್ಮಿಬ್ರಿಗೆ ಏನೇನ್ ಅಡ್ಗೆ ಬರುತ್ತೆ? ನನ್ ಮಗಳಂತೂ ಆಕ್ಚುಲಿ ಡೆಸರ್ಟ್ ಅಲ್ಲೆಲ್ಲ ಸೂಪರ್ ಆಗಿ ಮಾಡ್ತಾಳೆ. ಬಂಗಾರಿ ಏನೇನ್ ಮಾಡಿದೆ ಇಲ್ಲಿವರೆಗೂ ಹೇಳಿ? ನೀವ್ ಏನೇನ ಡೆಸರ್ಟ್ ಎಲ್ಲ ಮಾಡಿದ್ಯಲ್ಲ, ಹೇಳಿ ಏನೇನ್ ಮಾಡಿದ್ಯಾ? ಐಸ್ ಕ್ರೀಮ್. ಎಗ್ ರೈಸ್ ಬರಲ್ವಾ? ಈಸಿಯಾಗಿ ಎಗ್ ರೈಸ್ ಮಾಡೋದು ಒಂದಿನ ಹೇಳ್ಕೊಡ್ತೀನಿ ನಿಮ್ಮಿಬ್ರಿಗೆ. ನಾನು ಇಲ್ದೇ ಇರ್ಬೇಕಾದ್ರೆ ಮಾಡ್ಕೋಬೇಕು. ಓಕೆನಾ? ರೈಸ್ ಮಾಡಕ್ ಬರುತ್ತಾ? ಮತ್ತೇನ್ ಮಾಡಕ್ ಬರುತ್ತೆ? ಬಾಯ್ಲ್ಡ್ ಎಗ್ ಮಾಡಕ್ ಬರುತ್ತೆ, ಓಟ್ಸ್ ಮಾಡಕ್ ಬರುತ್ತೆ. ಸಾಕು ಅವನ್ಗೆ ಅಷ್ಟು ಸರ್ವೈವಲ್ ಬಿಡಿ. ಯಾಕಂದ್ರೆ ಅವನು ಈಸ್ ಆಲ್ರೆಡಿ ಏನು ಬಾಡಿ ಮಾಡ್ಕೋಬೇಕು, ಹೆಲ್ದಿಯಾಗಿ ತಿನ್ಬೇಕು ಅನ್ನೋದು ಅವ್ರ ಅಪ್ಪನ್ ನೋಡಿ ಬಂದ್ಬಿಟ್ಟಿದೆ. ಫೋರ್ ಆರ್ಮ್ಸ್ ನೋಡ, ಇದು ವಾರ್ಮ್ ಅಪ್ ಆಗಿಲ್ಲ. ಒಂದು ವೇನ್ಸ್ ಎಲ್ಲ ಕಾಣ್ತದೆ. ಇದೆ, ಒಂದ್ ಬೇರೆ ವಿಡಿಯೋಸ್ ಎಲ್ಲ ಇದೆ, ಆಪ್ಸ್ ಎಲ್ಲ ಇದೆ. ಇನ್ನೊಂದಿನ ತೋರಿಸ್ತೀವಿ. ಅದೇ ನಾನಂತೂ ಮುಂದೆ ನಿಂತ್ಕೊಂಡ್ರೆ ಹಿಂಗೆ ನಿಂತ್ಕೋಬೇಕು. ನೀನ್ ಅಂತಿದ್ಯಾ? ನನ್ಕಿನ ಇನ್ನೊಂದ್ ವರ್ಷ ಅವಳು ಇಷ್ಟ ಆಗ್ಬಿಡ್ತಾಳೆ, ನಂಗೆ ಉದ್ದ ಆಗ್ಬಿಡ್ತಾಳೆ. ಸರಿ, ನನ್ ಮಕ್ಳು ಬಿಡು ಪುಟಾಣಿಗಳು, ಅವ್ರಿಗೆ ನಾನಿದೀನಿ ನೋಡ್ಕೊಳಕ್ಕೆ. ನಿನಗೇನ್ ಬರುತ್ತೆ ಅಂತ ಫಸ್ಟ್ ಹೇಳು. ಫಸ್ಟ್ ಆಫ್ ಆಲ್ ನೀನ್ ಇಲ್ದೆ ದುಬೈಯಲ್ಲಿ 2 ವರ್ಷ ಸರ್ವೈವ್ ಆಗಿದ್ದೀನಿ. ಬಟ್ ನಾನಾದ್ರೆ ಸೂಪರ್ ಡೂಪರ್ ಕುಕಿಂಗ್ ಎಲ್ಲ ಮಾಡಕ್ ಬರಲ್ಲ. ನಾನೆಲ್ಲ ಸಿಂಪಲ್ ರೈಸ್ ಮಾಡಕ್ ಬರುತ್ತೆ, ಚಿತ್ರಾನ್ನ ಮಾಡಕ್ ಬರುತ್ತೆ, ಎಗ್ ರೈಸ್ ಮಾಡಕ್ ಬರುತ್ತೆ, ಆಮ್ಲೆಟ್ ಬರುತ್ತೆ, ಬಾಯ್ಲ್ಡ್ ಎಗ್ ಬರುತ್ತೆ, ಓಟ್ಸ್ ಬರುತ್ತೆ, ಆಮೇಲೆ ಏನದು ಕಿನ್ವಾ ಅಂದ್ರೆ ಮಿಲೆಟ್ಸ್, ಇದೆಲ್ಲ ಇಷ್ಟೆಲ್ಲ ಮಾಡ್ತೀಯಲ್ಲ, ನನಗೆ ಯಾಕೆ ಮಾಡ್ಕೊಟ್ಟಿಲ್ಲ? ಸ್ವೀಟ್ ಪೊಟೇಟೊ, ಇದೆಲ್ಲ ಅಂದ್ರೆ ಬೇಸಿಕ್ ಬ್ಯಾಚುಲರ್ ಕುಕಿಂಗ್ ತರ ನಾನು ಮಾಡ್ಕೊಂಡಿದ್ದೀನಿ 2 years. ಬಟ್ ಯಾವ್ದನ್ನು ಪ್ರಾಪರ್ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಂತೂ ಮಾಡಿಲ್ಲ. ಸರಿ, ಅದೇ ನೀನೇ ಇದನ್ನೆಲ್ಲ ಹೇಳ್ಕೊಡ್ ನಿನ್ ಮಗನ್ಗೆ. ಅಲ್ಲ, ಇಷ್ಟೆಲ್ಲ ರೆಸಿಪಿಗಳು ಗೊತ್ತಿದ್ದು ನನಗೆ ಯಾಕೆ ಮಾಡ್ಕೊಟ್ಟಿಲ್ಲ? ದುಬೈಲಿ ಇದ್ದಾಗ ಒಂದೇ ಒಂದ್ ದಿನ ನನ್ಗೆ ಹುಷಾರಿಲ್ದಿದ್ದಾಗ ಓಟ್ಸ್ ಮಾಡ್ಕೊಟ್ಟಿದ್ದಾರೆ. ಬೇಸಿಕಲಿ ಏನಂದ್ರೆ ನನಗೆ ಕುಕಿಂಗ್ ಮಾಡಕ್ ಬರ್ತಿತ್ತು, ಸರ್ವೈವ್ ಆಗಿ ಕಲಿತಿದ್ದೆ. ಇವಮ್ಮ ನನಗೆ ಯಾವತ್ತು ಏನೋ ಕೆಲಸ ಮಾಡಕ್ ಕೊಟ್ಟೆ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನನ್ನ. ಇವಮ್ಮ ಅಂತೆ ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಯಾವತ್ತು ನನಗೇನು ಮಾಡಕ್ ಬಿಟ್ಟೇ ಇಲ್ಲ ಅವಳು. ಓಕೆ, ಅಂದ್ರೆ ನಾನ್ ಸಕಲ ಕಲಾ ಪರಂಗತ ಇರ್ಬೋದು, ಬಟ್ ಆದ್ರೆ ತುಂಬಾನೇ ಬೇರೆ ಬೇರೆ ಸ್ಕಿಲ್ಗಳಿದೆ. ಅಫ್ಕೋರ್ಸ್ ಎಲ್ಲೂ ತೋರಿಸಿಲ್ಲ ಅದನ್ನ. ಬಟ್ ಕುಕಿಂಗು ಗೊತ್ತು, ಬಟ್ ಬೇಸಿಕ್ ಕುಕಿಂಗ್, ನಾಟ್ ದಿ ಅಡ್ವಾನ್ಸ್ ಕುಕಿಂಗ್. ಬಟ್ ಯಾವುದೇ ನೋಡಿದ್ರು ಅದ್ರಲ್ಲಿ ಈ ನ್ಯೂಟ್ರಿಷನ್ ಇಷ್ಟಿಷ್ಟು ಇರುತ್ತೆ ಅದಂತ ಹೇಳೋದ್ರಲ್ಲಿ ನಾವು ಎಕ್ಸ್ಪರ್ಟ್. ಸರಿ, ಎಲ್ಲ ಟೀನೇಜ್ ಮಕ್ಳಿರೋ ಅಪ್ಪನ್ ತರ ರೆಡಿ ಆಗು ಅಂದ್ರೆ ಒಳ್ಳೆ ಕಾಲೇಜ್ ಹುಡ್ಗನ್ ತರ ಬಟ್ಟೆ ಹಾಕೊಂಡು ರೆಡಿ ಆಗಿ ಬಂದಿದ್ಯಾರ. ನಿನ್ನ ಏನ್ ಮಾಡೋಣ? ಅದನ್ನು ಕಾಲೇಜ್ ಹುಡುಗನೇ. ಮತ್ತೊಂದ್ ಮದ್ವೆ ಆಗ್ತೀನಿ ಇನ್ನು ಸ್ವಲ್ಪ ದಿನದಲ್ಲಿ. ಮತ್ತೊಂದ್ ಮದ್ವೆ ಆಗ್ಲಾ ರೋಯ್? ಚಿಕ್ಕಮ್ಮ ಬಿಡೋ ನಿಂಗೆ. ಯಾವಳಾದ್ರೂ ಬರ್ಲಿ ಮನೆಗೆ, ಕಾಲ್ ಮುರ್ದ್ ಕೈ ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ವೈಟ್ ಪುಲಾವ್.
ಓಕೆ ಸೊ ಓಕೆ ಬಿರಿಯಾನಿಗೆ ಬೇಸಿಕ್ ಥಿಂಗ್ಸ್ ಏನೇನ್ ಹಾಕೋದು ಅಂತ ಗೊತ್ತಾ? ಎನಿ ಐಡಿಯಾ? ಒಂದ್ ಮೇನ್ ಬೇಸಿಕ್ ರೈಸ್ ಬಿರಿಯಾನಿ ರೈಸ್. ಗುಡ್, ಕೀಪ್ ಅಪ್. ನೀನು? ಇದಲ್ಲ. ಓ ಇವಳು ಇನ್ನೂ ಬ್ರಿಲಿಯಂಟ್. ನೀನು? ಒನ್ ಮೇಜರ್ ಥಿಂಗ್. ರೈಸ್, ಬಿರಿಯಾನಿ ಮಸಾಲ, ಆಮೇಲೆ ಚಿಕನ್, ಗರಂ ಮಸಾಲ, ಚಿಕನ್. ಓಕೆ, ಗ್ರೇಟ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲಾನು ಇದೆ. ನಾನು ಕೆಲವೊಂದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಲ್ರಿಗೂ ಈರುಳ್ಳಿ ಕಟ್ ಮಾಡೋದೇ ಕಷ್ಟ ಅಲ್ವಾ? ಅಂತ ಕಷ್ಟದ ಕೆಲಸ ನನ್ನ ಮಕ್ಳ ಕೈಲಿ ಮಾಡ್ಸೋಣ ಅಂತ ನಾನು ಇವತ್ತು ನೋಡ್ತಾ ಇದ್ದೀನಿ. ಆಲ್ರೆಡಿ ಗುರಾಯಿಸ್ತಾ ಇದ್ದಾಳೆ ಅವಳು. ಇವಾಗ ಆರ್ಡ್ ಔಟ್. ಇವಾಗ ಸರಿ, ಬಾಕಂದ ಈ ಕಡೆ ಕಟ್ ಮಾಡು. ಸೊ ಇದು ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೊಬ್ರು ಪ್ರಿನ್ಸಸ್ ನ ತೋರಿಸ್ತೀನಿ ನಾನು. ಟಂಟಡಾಯ್, ಸುಶ್ವೇತಾ ಬಿಹೈಂಡ್ ದ ಕ್ಯಾಮ್ರಾ ನಮ್ಗೆಲ್ಲದಕ್ಕೂ ಸಪೋರ್ಟಿವ್ ಆಗಿರೋದು. ಸೊ ಇವಳು ಕಿರಣ್ ಕಸಿನ್ ಸಿಸ್ಟರ್. ನನ್ ಗಂಡ ಮತ್ತೆ ಮಗ ಇವಾಗ ಈ ತರ ಕಪ್ಪಾಗಿರ್ಬಾರ್ದು ತಾನೆ. ಅದನ್ನ ವಾಶ್ ಮಾಡ್ಕೋಬೇಕು ಚೆನ್ನಾಗಿ. ವಾಶ್ ಮಾಡ್ಕೋಬೇಕು ಚೆನ್ನಾಗಿ. ಟೊಮೆಟೊ ಕಟ್ ಮಾಡ್ತಾಳ. ಓಕೆ, ಪರವಾಗಿಲ್ವಲ್ರು? ಇಷ್ಟು ಚೆನ್ನಾಗಿ ಮಾಡ್ತೀರಾ. ಇಷ್ಟು ಮಾಡ್ರೆ ಸಾಕಲ್ಲ. ಇನ್ಮೇಲೆ ನನ್ಗೆ ಹೆಲ್ಪ್ ಮಾಡ್ರು. ತಗೋ, ಇಲ್ಲಿ ನೋಡಿಲಿ, ಟೊಮೆಟೊ ಕಟ್ ಮಾಡಕ್ ಮುಂಚೆ ಈ ತರ ಮೇಲ್ಗಡೆ ತೆಗೆದ್ಬಿಟ್ಟು ಕಟ್ ಮಾಡ್ಬೇಕು. ಓಕೆನಾ? ನೋಡಿಲಿ, ಫಸ್ಟ್ ಈ ತರ ಮಾಡ್ಕೋಬೇಕು. ಹಂಗಲ್ಲ, ಫಸ್ಟ್ ಈ ತರ 2 ಪಾರ್ಟ್ ಮಾಡ್ಕೋಬೇಕು. ಓಕೆನಾ? ಆಮೇಲೆ ಈ ತರ. ವೆರಿ ಗುಡ್. ನನ್ನ ಮಕ್ಕಳೆಲ್ಲ ಪರವಾಗಿಲ್ಲ, ಒಂದ್ ರೇಂಜಲ್ಲಿ ಕಟ್ ಮಾಡ್ತಾ ಇದಾರೆ. ನಾವೇ ಅವ್ರ ಹತ್ರ ಯಾವ ಕೆಲ್ಸನೂ ತಗೊಳಲ್ಲ ಅಲ್ಲ. ಇನ್ಮೇಲೆ ಎಲ್ಲ ಕೆಲ್ಸನ ಇವರನ್ನೇ ಮಾಡ್ಸ್ಕೊಂಡು ಈ ತರ ಇರೋದು ಏನ್ ಮಾಡ್ಬೇಕು ಗೊತ್ತಾ? ನೋಡಿ, ಹೆದರ್ಕೋಬಾರ್ದು. ಹಿಂಗ್ ಮಾಡಿ ಈ ತರ. ಓಕೆನಾ? ಇನ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಯು ವಿಲ್ ಗೆಟ್ ಯೂಸ್ ಟು ಇಟ್. ಬಟ್ ಇವಳು ಡೆಸರ್ಟ್ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಹೆಲ್ಪ್ ಮಾಡ್ತಾಳೆ. ಯಾವಾಗ್ಲೂ ಅಷ್ಟೇ, ಏನ್ ಡೆಸರ್ಟ್ ಮಾಡಿದ್ರು ಹೆಲ್ಪ್ ಮಾಡ್ತಾಳೆ. ಪರವಾಗಿಲ್ಲ, ನಾಟ್ ಬ್ಯಾಡ್. ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ ಮಕ್ಕಳಿಗೆ ವಾರಕ್ಕೊಂದು ರೆಸಿಪಿ ಮಾಡಕ್ ಕಳ್ಸೋಣ ಅಂತ. ಮುಂದೆ ಫ್ಯೂಚರ್ ಅಲ್ಲಿ ಅವ್ರಿಗೆ ಸರ್ವೈವ್ ಆಗೋದಕ್ಕೆ ಬೇಕಾಗುತ್ತೆ. ಸೊ ಇವನ್ ಇವಾಗ 9th, ಅವಳು 7th. ಸೊ 9th ತರ ಕಾಣಲ್ಲ, ಬಟ್ ಸೆಕೆಂಡ್ ಇಯರ್ PUC ತರ ಕಾಣ್ತದಾನೆ. ನಾನಾರು 9th ತುಂಬಾ ಬೇಗ ನಮ್ದೇನಾರು ಹಳೆ ಲಾಗ್ ನೋಡ್ಬಿಟ್ಟಿದ್ರೆ ಇವನ್ ಎಷ್ಟ್ ಬೇಗ ಗ್ರೋ ಆಗಿದ್ದಾನೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಳೆ ಲಾಗ್ ಅಲ್ಲೆಲ್ಲ ಇಷ್ಟ ಇದ್ದ. ಇವಾಗ ಅಂದ್ರೆ 2-3 years ಬ್ಯಾಕ್ ನಾವು ಲಾಗ್ ಮಾಡಿದ್ವಿ, ಅದನ್ನ ಸ್ಟಾಪ್ ಮಾಡ್ಬಿಟ್ವಿ. ಇವಳಂತೂ ಇಷ್ಟಿದ್ಲು. ಫುಲ್ ಕಾಮಿಡಿ ಮಾಡ್ಕೊಂಡು ಕ್ಯೂಟ್ ಆಗಿದ್ಲು. ಮಾತಾಡಲ್ಲ. ಮಾತಾಡ್ರೆ ಇವ್ರಿಗೆಲ್ಲ ಮುತ್ತುತ್ರ ಹೋಗುತ್ತೆ ಅನ್ನೋ ತರ ಆಡ್ತಾರೆ. ನಾವಂತೂ ಮಾತೇ ಸ್ಟಾಪ್ ಮಾಡಲ್ಲ. ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನಿದೇನು? ರೈಸ್ ಏನ್ ಮಾಡಿದೀವಿ? ಸೋಕ್ ಮಾಡಿದೀವಿ. ಎಷ್ಟು ವಾಟರ್ ಹಾಕಿದಕ್ಕಂದ? ವಾಟರ್ ಏನೋ ನಾನು ಮೆಜರ್ ಮಾಡಿಲ್ಲ. 3 ಪಾವ್ ಅಕ್ಕಿನ 1.25 ಗಂಟೆಯಿಂದ ನೆನ್ಸಿಟ್ಟಿದ್ದೀನಿ. 3 ಪಾವ್ ಮೀನ್ಸ್ ವಾಟ್? 3 ಪಾವ್ ಅಂದ್ರೆ 3 ಗ್ಲಾಸ್, 3/4 kg. ಓಕೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಾರು ಎಲ್ಲ ಹೇಳು ಒಂದೊಂದೇ. ಕೊತ್ತಂಬರಿ ಸೊಪ್ಪು. ಇದು ಅದೇನ? ಕನ್ನಡದಲ್ಲಿ ಹೇಳ್ಬೇಕು, ನಮ್ ಕನ್ನಡ ಚಾನೆಲ್ ಇದು. ಹಸಿಮೆಣಸಿನಕಾಯಿ. ಇದು ಪುದೀನ. ಇದು ಕ್ಯಾಪ್ಸಿಕಮ್. ಇದೇನ್ರು? ಗೀ. ತುಪ್ಪ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಕನ್ನಡ ವ್ಲಾಗ್ ಅಲ್ವಾ ಇದು? ನಿನ್ ಮಗ್ನೆ ಇದು ಗಾರ್ಲಿಕ್ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆನಾ? ಇದು ಪಲಾವ್ ಎಲೆ. ನಾನು ನೋಡ್ಕೊಡ್ರಿ ಆಯ್ತಾ? ಇದು ಗೊತ್ತಿಲ್ಲ ಪಲಾವ್ ಎಲೆ ಅಂತ ಗೊತ್ತಲ್ಲ ರೇನ್? ಇದು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಒಂಚೂರು ಸೋಂಪು, 1 ಸ್ಟಾರ್ ಹೂವ, ಮತ್ತೊಂಚೂರು ಕಸ್ತೂರಿ ಮೇಥಿ. ಇದಿಷ್ಟ ನಾನು ಒಗ್ಗರಣೆಗೆ ಹಾಕೋಬೇಕು. ಮತ್ತೆ ಸ್ಕ್ರೂ. ಸೊ ನನ್ ಮಗಳು ಯಾವಾಗ್ಲೂ ಇದಕ್ಕೆ ಏನಂತಾಳೆ ಬಂಗಾರಿ, ಸ್ಕ್ರೂ ತರ ಇರುತ್ತೆ ಇದು. ಅವಳು ಚಿಕ್ಕ ವಯಸ್ಸಿಂದಾನೇ ಹೇಳ್ತಾ ಇರ್ತಾಳೆ ಇದನ್ನ. ಇದು ಊಟದಲ್ಲಿ ಸಿಕ್ಕಿದಾಗ ಏನೋ ಸ್ಕ್ರೂ ತರ ಸಿಕ್ಕಿತ್ತು ನಂಗೆ. ಏನದು ಅಂತ ಹೇಳ ನಾವು ಟೆನ್ಷನ್ ಆಗ್ಬಿಟ್ಟು, ಸ್ಕ್ರೂನಾ? ಯಾವ ಸ್ಕ್ರೂ? ಆಮೇಲೆ ಒಂದ್ ಲೈನ್ ತರ ಐತೆ, ಒಂದ್ ಸ್ಕ್ರೂ ಒಂದ್ ಅದಾದ್ಮೇಲೆ ಆಮೇಲೆ ಲವಂಗ ಅಂತ ಗೊತ್ತಾಯ್ತು. ಆತರ ಎಲ್ಲಾ ಮಕ್ಳಿಗೂ ಲವಂಗ ಒಂದು ಡೆಫಿನೇಷನ್ ಇಟ್ಟಿರ್ತಾರೆ. ನಿಮ್ಮನೇಲಿ ಈ ತರ ಮಕ್ಳಿದ್ರೆ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಏನದು? ಮ್ಯಾರಿನೇಟ್ ಮಾಡಿರೋ ಚಿಕನ್. ಓಕೆ, ಇವಾಗ ಇರೋ ಟಾಸ್ಕ್ ರಿಯಲ್ ಟಾಸ್ಕ್. ಇದ್ರಲ್ಲಿ ಏನೇನ್ ಹಾಕಿದೀವಿ ಅಂತ ಜಸ್ಟ್ ಒಂದು ರಫ್ ಗೆಸ್ ಮಾಡಿ ನೀವು 3 ಜನ ನೋಡೋಣ. ಮೊಸರು, ಆಮೇಲೆ ಇದೇನ ಕೊರಿಯಂಡರ್. ನೀನು ಕನ್ನಡದಲ್ಲಿ ಹೇಳ. ಮೇನ್ ಇಂಗ್ರೀಡಿಯೆಂಟ್ ಚಿಕನ್. ಇವ್ರಿಗೂ ಚಿಕನ್ ಹೇಳಿದ್ರು. ಓಕೆ, ಮೊಸರು, ಚಿಕನ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಒಂಚೂರು ಉಪ್ಪು, ರುಚಿಗೆ ಉಪ್ಪು. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1.5 ಗಂಟೆ ಆಯ್ತು ಇದನ್ನ ಮ್ಯಾರಿನೇಟ್ ಮಾಡಿಟ್ಟು. ಸಕ್ಕತ್ತಾಗಿ ಒಳ್ಳೆ ಮಸಾಲೆ ಎಲ್ಲ ಇಳ್ಕೊಂಡು ಅದ್ರಲ್ಲಿ ಫುಲ್ ಮೊಸರು ಹಾಕಿರೋದ್ರಿಂದ ಜ್ಯೂಸಿ ಆಗಿರುತ್ತೆ ಚಿಕನ್. ಬಿರಿಯಾನಿ ಮಾಡೋದಂದ್ರೆ ನನ್ಗೆ ಯಾರಿಗೂ ಬಿಡೋದೇ ಇಲ್ಲ. ಆಕ್ಚುಲಿ ನಾನೇ ಬಿರಿಯಾನಿ ಮಾಡೋದು ಅಂತ ಮಾಡ್ತೀನಿ. ಕುಕಿಂಗ್ ಮಾಡಿಸ್ತೀನಿ ಎಲ್ರಿಗೂ ರೆಡಿಯಾಗಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವ್ ಹೆಂಗ್ ಮಾಡ್ದಂಗ ಆಯ್ತಿದ್ದು, ಇವರೇ ಮಾಡ್ದಂಗ ಆಯ್ತಾನೆ.
ಏನಿಲ್ಲ ಅದಕ್ಕೆ ತಾನೇ ಬೇರೆ ಕಡೆ ನಮ್ಮನ್ನ ಮಾಡೋದಕ್ಕೆ ಏನೋ ಚಿತ್ರಾನ್ನನೋ ಕರಾಬ್ ಬಿರಿಯಾನಿ ಏನೋ ಒಂದ್ ಮಾಡ್ತೀವಿ. ಸರಿ, ನೆಕ್ಸ್ಟ್ ಟೈಮ್ ಕಮೆಂಟ್ ಅಲ್ಲಿ ನೀವು ತಿಳಿಸಿ ಆಯ್ತಾ, ಇವರೇ ಏನಾದ್ರು ಮಾಡ್ಬೇಕು, ಯಾವ ತರ ರೆಸಿಪಿಗಳು ಇವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಯೂಶಲಿ ಈ ತರ ಪಲಾವ್, ಚಿಕನ್ ಪಲಾವ್, ಅದ್ರಲ್ಲೂ ಎಸ್ಪೆಷಲಿ ವೈಟ್ ಪಲಾವ್ ಮಾಡೋದಕ್ಕೆ ಈ ತರ ಬಾಸ್ಮತಿ ರೈಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಅದ್ರ ಇದು ದೊನ್ನೆ ಪಲಾವ್, ದೊನ್ನೆ ಬಿರಿಯಾನಿ ಆತರ ಎಲ್ಲ ಮಾಡುವಾಗ ಜೀರಾ ರೈಸ್ ಮಾಡ್ರೆ ಸೂಪರ್ ಆಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್. ಇವಾಗ ಬಿರಿಯಾನಿ ಪಾತ್ರೆ ಕೊಡ್ಲಾ? ಕೊಡು ಪ್ಲೀಸ್. ಅವರಿಗೆ ಸ್ಟವ್ ಹಚ್ಚು, ದಾರೋಗಿ ಸ್ಟವ್ ಹಚ್ಚು. ಬಾಕನಮ್ಮ ತಗೋ, ದೊಡ್ಡದ್ರಲ್ಲಿ ಇಡು. ಸ್ಟವ್ ಆನ್ ಮಾಡು. ಯಾರೋ ಮೇನ್ ಗೆಸ್ಟ್ ಬರ್ತಾ ಇದಾರೆ ನಮ್ಮ ಭಾನುವಾರದ ಬಾಡೂಟಕ್ಕೆ ಇವತ್ತು. ಅವರೇ ಇವರ ರೆಸಿಪಿನ ಟೇಸ್ಟ್ ಮಾಡ್ತಾ ಇರೋದು. ಬಲಿಕಾ ಬಕ್ರಾ. ಬ್ಲಾಕ್. ವೆಲ್ಕಮ್ ವೆಲ್ಕಮ್. ಹೆಂಗೋ ನಿನ್ಗೆ ಬ್ಲಾಕ್ ಅಂತ ಗೊತ್ತಾಯ್ತಾ ಡ್ರೆಸ್? ನಾವ್ ಯಾರಿಗೂ ಹೇಳೇ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ರು ಬ್ಲಾಕ್ ಅಲ್ಲಿ ಇದೀವಿ. ಬ್ಲಾಕ್ ಅಂಡ್ ಬ್ಲಾಕ್. ನಮ್ದು ಆಕ್ಚುಲಿ ಬ್ಲಾಕ್ ಫ್ಯಾಮಿಲಿ. ಸೊ ನಾವು ಬ್ಲಾಕ್ ಅಲ್ಲೇ ಇಟ್ಕೊಂಡಿರ್ತೀವಿ. ಸೊ ರೆಸಿಪಿನ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಸುನೀಲ್ ಅಂತ, ನಮ್ಮ ಫ್ರೆಂಡ್. ರೆಸಿಪಿ ಟೇಸ್ಟ್ ಮಾಡೋದಕ್ಕೆ ಬಂದಿರಂತ ಬಲಿಕಾ ಬಕ್ರಾ. ಓಕೆ, ಎಕ್ಸೈಟೆಡ್? ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೋಡೋಣ, ಬಟ್ ಫಸ್ಟ್ ನಾನೇ ತಿನ್ಬೇಕು ಅಂತ ಆಸೆ ಆಗಿದ್ದೀನಿ. ನೋಡೋಣ. ಸೊ ಇವಾಗ ಪಾತ್ರೆ ಬಿಸಿ ಆಯ್ತು, ಎಣ್ಣೆ ಹಾಕನಮ್ಮ. ತೋರ್ಸು ಇವಾಗ ಅದು ಕ್ವಾಂಟಿಟಿ ನೋಡು. ಸಾಕು ಸಾಕು ಸಾಕು. ನೋಡಿ, ಯಾವಾಗ್ಲೂ ಎಣ್ಣೆ ಹಾಕ್ಬೇಕಾರೆ ಈ ತರ ಎಲ್ಲ ಒರ್ಸ್ಕೋಬೇಕು. ಓಕೆನಾ? ನೆಕ್ಸ್ಟ್ ತಗೋ, ಇದಿಷ್ಟು ತುಪ್ಪ ಹಾಕು. ಹಾಕು. ಸೊ ಯಾವಾಗ್ಲೂ ಅಡ್ಗೆ ಮಾಡ್ಬೇಕಾದ್ರೆ ಆರ್ಯನ್ ಸ್ಲೋನಲ್ಲೇ ಇಟ್ಕೊಂಡ್ ಮಾಡ್ಬೇಕು. ಓಕೆ, ಅಲ್ಲಾಡ್ಸು ಅಲ್ಲಾಡ್ಸು. ಟನ್ 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 ಟನ್. ಓಕೆ, ನೆಕ್ಸ್ಟ್ ಹಸಿಮೆಣಸು ನೀನ್ ಹಾಕ್ಪಾ. ಸೊ ಇಲ್ಲಿ ಏನೇನ್ ಹಾಕಿದೀವಿ ಅಂದ್ರೆ ಎಣ್ಣೆ, ತುಪ್ಪ, ಪಲಾವ್ ಸ್ಪೈಸಸ್ ಹಾಕಿದೀವಿ. ನೆಕ್ಸ್ಟ್ ಕ್ಯಾಪ್ಸಿಕಮ್, ಬಿರಿಯಾನಿ ಯಾವಾಗ್ಲೂ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು 3 ಗ್ಲಾಸ್ ಅಷ್ಟು ರೈಸ್ ಅಂದ್ರೆ 6 ಗ್ಲಾಸ್ ಅಷ್ಟು ನೀರ್ನ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಬಿರಿಯಾನಿ ಬೇಗ ಕುಕ್ ಆಗ್ಬೇಕು, ಚೆನ್ನಾಗಿ ಕುಕ್ ಆಗ್ಬೇಕು. ರೈಸ್ ತುಂಬಾ ಓವರ್ ಕುಕ್ ಆಗ್ಬಾರ್ದು ಅಂದ್ರೆ ನೀರ್ನ ಮೊದ್ಲೇ ನಾವು ಕಾಯಿಸ್ಕೊಂಡು ಬಿಸಿ ಬಿಸಿ ನೀರ್ನ ಹಾಕೋದ್ರಿಂದ ರೈಸ್ ಪರ್ಫೆಕ್ಟ್ ಆಗಿ ಕುಕ್ ಆಗುತ್ತೆ. ಓಕೆ, ಸೊ ಅರೈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿದ್ರ ಮೇಲೆ ಹಾಕಿದ್ಯಾ, ನೋಡ್ಕೊಂಡು ಹಾಕ್ಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಕಮ್ಮಿನೇ ಹಾಕಿದೀವಿ, ಯಾಕಂದ್ರೆ ನಾವು ಆಲ್ರೆಡಿ ಮ್ಯಾರಿನೇಷನ್ ಆಯಿಲ್, ಗರಂ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇರುತ್ತೆ. ಆಯ್ತಾ? ಅದು ಸಿಮಿಲ್ಟೇನಿಯಸ್ಲಿ ಅಲ್ಲಿ ನೀರ್ನ ಫ್ರೈ ಮಾಡ್ಕೊಂಡಿದ್ದೆ. ನಾನ್ ಕಟ್ ಮಾಡಿರೋ ಟೊಮೆಟೊ. ಸೊ ಆರ್ಯನ್ ಇದೆಲ್ಲ ಆಗೋಷ್ಟರಲ್ಲಿ ಮೇಲ್ ಪಲಾವ್ ಎಲೆ ಇದೆ ಗೊತ್ತು, ಮಾಡಿ ಮೇಲೆ ಗೊತ್ತು ತಾನೆ ಗಿಡ. ಆ ಗಿಡದಲ್ಲಿ 2 ಬಿರಿಯಾನಿ ಎಲೆ ಕಟ್ ಮಾಡ್ಕೊಂಡ್ ಬಾ. ಹೋಗ್ ಮಗ್ನೆ. ನೋಡಿ ನನ್ ಮಗ ಹೆಂಗ್ ಕೆಲಸ ಮಾಡ್ತಿದ್ದಾನೆ. ಸುನಿಲ್ ಏನ್ ಕೆಲಸ ಕೊಡ್ಲಿ? ಆಕ್ಚುಲಿ ನಮ್ ಕಿಚನ್ ಈ ಕಡೆ ವಾಲ್ ಅಲ್ಲಿ ಇದೆ. ನಮ್ದು ಪ್ರೆಸೆಂಟೇಶನ್ ಟೇಬಲ್ ಇಲ್ಲಿದೆ. ಎಲ್ಲರೂ ನಿಂತ್ಕೊಂಡು ಮಾಡಕ್ ಕಷ್ಟ, ಎಲ್ಲರನ್ನ ತೋರ್ಸೋದಕ್ಕೂ ಕಷ್ಟ. ಸೊ ಇಲ್ಲಿ ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಬ್ರೋತ್ ಅನ್ನೋ ತರ ಆಗಿದೆ ಕತೆ. ಹಂಗೆಲ್ಲ ಆಗಲ್ಲ, ಸ್ಪಾಯಿಲ್ ಮಾಡಕ್ ನನ್ ಬಿಡಲ್ಲ. ಇವಾಗ ಮ್ಯಾರಿನೇಟ್ ಮಾಡಿರೋಂತ ಚಿಕನ್ ಹಾಕ್ತಾ ಇದೀನಿ. ಕೊನೆಗೂ ಎಲ್ಲ ಇದು ಆಕ್ಚುಲಿ ನನ್ ಮಕ್ಳ ಕೈಲಿ ಹಾಕ್ಸ್ಬೋದು. ಇದು ಸ್ವಲ್ಪ ಹೆವಿ ಇದೆ, ಭಾರ ಇದೆಲ್ಲ. ಪಾಪ ಮಗಳ ಕೈಲಿ ಆಗಲ್ಲ ಅಂತ ಹೇಳಿ ನಾನು ಅಟ್ಲೀಸ್ಟ್ ಅವ್ರ ಪ್ರೋಸೆಸ್ ಆದ್ರೂ ನೋಡ್ಲಿ ಬಿಡು. ಹೆಂಗ್ ಕುಕ್ ಆಗುತ್ತೆ. ವಾರ ಬಂದ್ರೆ ಬಿರಿಯಾನಿ ಬೇಕು ಅಂತಾರಲ್ಲ. ಭಾನುವಾರ ಆದ್ರೆ ಬಿರಿಯಾನಿ ಇಲ್ದೆ ಇಳಿಯೋದೇ ಇಲ್ಲ ಇವ್ರಿಗೆಲ್ಲ. ಸೊ ಬಿರಿಯಾನಿ ಹೆಂಗ್ ಕುಕ್ ಆಗುತ್ತೆ ಅಂತ ಗೊತ್ತಿರ್ಬೇಕಷ್ಟೇ, ಬರೀ ತಿನ್ನೋದಲ್ಲ. ಕಲಿಸ್ತೀಯ ಮಗಳೇ? ಇದು ಇಟ್ಕೋಬೇಕು ಆಯ್ತಾ? ಲೈಟ್ ಬಿಸಿ ಇಲ್ಲಮ್ಮ, ಬಿಸಿ ಇಲ್ಲ. ಎಲ್ಲಿ ಇಸ್ ದಿ ಸಿಂಪಲ್ ಬಿರಿಯಾನಿನಾ? ಸಿಂಪಲ್ ಬಿರಿಯಾನಿ ಅಂದ್ರೆ ಅದ್ ಮಸಾಲಾ ತೋರಿಸಿದ್ರು ಅದಷ್ಟು ಮಾಡೋದಕ್ಕೆ ಬಹಳ ಟೈಮ್ ತಗೊಳಲ್ವಾ ಇದು? ಇಲ್ಲ ಇಲ್ಲ ಇಲ್ಲ, ಈಸಿ ಬಿರಿಯಾನಿ. ಎಷ್ಟು ಟೈಮ್ ತಗೊಳುತ್ತೆ? ಎಲ್ಲ ರೆಡಿ ಇದ್ರೆ ಅರ್ಧ ಗಂಟೆ ಸಾಕು. ಅರ್ಧ ಗಂಟೆ ಸಾಕಾ? ನಿಮ್ ತರ ಕಿತಾಪತಿಗಳಿದ್ರೆ 1 ಅವರ್ ಬೇಕು. ನಮ್ ತರ ಪ್ರೋ ಶೆಫ್ಗಳಿದ್ರೆ ಅರ್ಧ ಗಂಟೆ 20 ನಿಮಿಷದಲ್ಲೂ ಬಿರಿಯಾನಿ ಮಾಡ್ಬಿಡ್ಬೋದು. ಹೌದಾ? ನೋಡ್ ನನ್ ಮಗಳು ನೋಡು, ಇವಾಗ ನಾನು ಆದ್ಮೇಲೆ ಪ್ರೋ ಶೆಫ್ನ ಮದುವೆ ಆಗಿರುವ ನಾನೇ ಭಾಗ್ಯವಂತ. ಟೇಸ್ಟ್ ಮಾಡೋದು ನಾವು ಅದಕ್ಕಿಂತ ಭಾಗ್ಯವಂತ. ಎಲ್ಲರೂ ಕೇಳ್ತಾರೆ ಅವಳಿಗೆ ಪಾರ್ಸೆಲ್ ಕಳ್ಸಿ ಅಂತ. ಸೊ ರೈಸ್ ತೊಳೆದಿಟ್ಕೊಂಡಿದೀನಿ, ತೊಳೆದು ನೆನ್ಸಿಟ್ಟಿದೀನಿ. ಇದನ್ನ ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದ್ ಕಡೆ. ನೋಡಿ, ಇದು ಬೆಳಗ್ಗೆ ಆರೋಹಿ ಸೇರ್ಕೊಂಡು ಕಿತ್ತಾಕಿರೋದಿದ್ನ. ಆರೋಹಿ ಬೆಳಗ್ಗೆ ಎದ್ದು ಬಂದಿಲ್ಲಿ ಕಿತ್ತಾಕ್ತಾ ಇರ್ತಾಳೆ. ನೀನ್ ಯಾವಾಗ ಕಿಚನ್ ರೆಡಿ ಮಾಡ್ಕೊಡ್ತೀಯೋ ಗೊತ್ತಿಲ್ಲ ನನ್ಗೆ.
ಕಿಚನ್ ಪ್ರತಿಯೊಂದು ವಿಡಿಯೋದಲ್ಲಿ ಕಿಚನ್ ಸರಿ ಮಾಡು ಅಂತ ಇರ್ತೀಯ. ಕಿಚನ್ ಸರಿ ಮಾಡಿದ್ರೆ ಹಿಂದೆ ಬೇಜಾನ್ ಕಾಂಪ್ಲಿಕೇಶನ್ಸ್ ಇದೆ. ಇಟ್ಸ್ ನಾಟ್ ಅಬೌಟ್ ಮನಿ ಪ್ರಾಬ್ಲಮ್, ಇಟ್ಸ್ 1 month ಕಿಚನ್ ಬಿಡ್ಬೇಕು, ಅದ್ರ ಪ್ರಾಬ್ಲಮ್. ನೀವೇನು ಆರ್ಡರ್ ಮಾಡ್ಕೊಳ್ರಿ, ಪರವಾಗಿಲ್ಲ, ನನ್ಗೂ ಸ್ವಲ್ಪ ರೆಸ್ಟ್ ಅಲ್ವಾ. ಎಲ್ಲ ನೀನು ಬಿರಿಯಾನಿ ಎಲೆ ತರಕ್ ಹೋದ್ನಾ ಇಲ್ಲ ಬಿರಿಯಾನಿ ಗಿಡ ಬೆಳೆಸಿ? ಸೊ ಯಾವಾಗ್ಲೂ ನಾನು ಬಿರಿಯಾನಿ ಮಾಡ್ಬೇಕಾದ್ರೆ ನನ್ ಮಗ ತರ್ತಾನೆ. ಬಟ್ ಕಂದ ಒಂಚೂರು ದೊಡ್ಡದ ತರ್ಬೇಕಿತ್ತು, ಚಿಕ್ಕ ಚಿಕ್ಕ ಎಲೆ ತಗೊಂಡ್ಬಂದ್ಬಿಡಿದ. ಓಕೆ, ಚೆನ್ನಾಗಿರೋದು ನೋಡಿ ಆರ್ಸ್ಕೊಂಡ್ ಬಂದಿದ್ದಾನೆ ನನ್ ಮಗ. ಥ್ಯಾಂಕ್ ಯು. ಸೊ ಬಾ, ಇದನ್ನ ಹೆಂಗ್ ಹಾಕೋದು ಅಂತ ನಾನು ತೋರ್ಸ್ಕೊಡ್ತೀನಿ ಬಾ. ಇದು ಪಲಾವ್ ಎಲೆ ಗಿಡ, ಫ್ರೆಶ್ ಆಗಿ ಇದನ್ನ ಇಲ್ಲಿ ಮಂಗ್ಳೂರಲ್ಲೆಲ್ಲ ಸಿಗುತ್ತೆ. ನಿಮ್ಗೆ ಇನ್ ಕೇಸ್ ಇದ್ರದ್ದು ಬೇಕಂತಂದ್ರೂ ಮಂಗ್ಳೂರ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ, ತಂದ್ಕೊಡ್ತಾರೆ. ಸೊ ನಾನು ಊರಿಗೆ ಹೋದಾಗ ಎಷ್ಟೊಂದ್ ಸರಿ ತಗೊಂಡ್ಬಂದು ರಾಯಲ್ ನೆರರ್ ತರ ಸುಮಾರು ಸರಿ ಗಿಡ ತಂದ್ ಹಾಕ್ದಂಗೆಲ್ಲ ಹೋಗ್ಬಿಡ್ತಿತ್ತು, ಬೆಳಿತಾ ಇರ್ಲಿಲ್ಲ. ಬಟ್ ಆಮೇಲೆ ಯೋಚನೆ ಮಾಡಿದಾಗ ಊರಲ್ಲೆಲ್ಲ ನೀರು ಹಾಕಲ್ಲ ಅಲ್ವೇನೆ, ನೀರು ಹಾಕಲ್ಲ ತಾನೆ ಗಿಡಕ್ಕೆ. ಬಿಸಿಲಲ್ಲಿ ಫುಲ್ ಬಿಸಿಲು, ಊರ್ ಬಿಸಿಲೇ ತಡ್ಕೊಳತ್ತೆ ಅಂದ್ರೆ. ಸೊ ಆ ಮಣ್ಣು ಜೊತೆ ನಮ್ಮ ಮತ್ತೆ ಲಾಸ್ಟ್ ಟೈಮು ಒಂದು ಗಿಡ ತಗೊಂಬ ಚಿಕ್ಕ ಸಸಿ ತಂದಿದ್ರು, ಅದನ್ನ ಹಾಕಿ ಬಿಸಿಲಲ್ಲಿ ಮಾಡಿ ಮೇಲೆ ಇಟ್ಟ ಮೇಲೆ ಚೆನ್ನಾಗಿ ಬಂದಿದ್ದು. ಇಲ್ಲಿ ಇಟ್ಟೆ, ಬಾಲ್ಕನಿಲಿ ಇಟ್ಟೆ, ಮೆಟ್ಲ ಮೇಲೆ ಇಟ್ಟೆ, ಎಲ್ಲೂ ಬಂದಿಲ್ಲ. ಸೊ ಬಿಸಿಲಿಗೆ ಇಟ್ಟ ಮೇಲೆ ಚೆನ್ನಾಗಿ ಬಂತು. ನೀವು ಈ ಗಿಡನ ಬೆಳೆಸ್ತೀರಾ ಅಂದ್ರೆ ಬಿಸಿಲಲ್ಲಿ ಇಡಿ. ನೋಡಿದ್ರಾ, ನಾನು ಅಡಿಗೆ ಏನಕ್ಕೆ ಮಾಡೋದು ಕಲ್ತಿಲ್ಲ ಅಂತ ಗೊತ್ತಾಯ್ತಾ? ವಿಡಿಯೋ ಸ್ಟಾರ್ಟ್ ಆಗಿದೆ ಯಾವ ಪ್ಲಾನ್ ಇಂದ ನಮ್ಮ ಹತ್ರ ಅಡಿಗೆ ಮಾಡಿಸ್ಬೇಕು ಅಂತ. ಸರಿ, ನೀವು ಮಾಡ್ರಿ, ಏನ್ ನಾನ್ ಮಾಡ್ಬಿಟ್ಟೆ ಇವಾಗ. ಸೊ ಟೇಕ್ ಓವರ್ ಮಾಡಿದ್ಯಾರು? ನೀನೇ ಬಂದ್ ಮಾಡು, ಬಾರೋ ಬಾಕಂದ. ಊರಲ್ಲಿ ನಮ್ದು ತುಂಬಾ ಮನೆಗಳಿದೆ, ಅವ್ರಿಗೆಲ್ಲ ಎಷ್ಟೊಂದ್ ಸರಿ ಹೇಳಿದೀನಿ ನಾನು ಇದನ್ನ ಉಪಯೋಗಿಸಿ ಬಿರಿಯಾನಿ ಪಲಾವ್ ಏನ್ ಮಾಡೋದು ಹಾಕಿ ಅಂತ. ಬಟ್ ಹಿತ್ಲಿ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಆ ತರ ಕತೆ ಅವ್ರು ಇನ್ನೂವರೆಗೂ ಇದನ್ನ ಯೂಸ್ ಮಾಡಿಲ್ಲ. ಬಟ್ ನಾನಂತೂ ಪ್ರತಿ ಸರಿ ಅಲ್ಲಿ ಹೋದಾಗ್ಲೂ ಇದನ್ನ ಒಂದು 30-35 ಎಲೆನ ತಗೊಂಡ್ಬಂದ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ 3-4 ಕವರಲ್ಲಿ ಹಾಕಿ ಫೋಲ್ಡ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು 3-3 ತಿಂಗಳು ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ನಮ್ಮ ಮನೆಯಲ್ಲೇ ಇದೆ, ಸೊ ನಾನು ತರದೇ ಇಲ್ಲ. ಸೊ ಈ ಟೈಮಲ್ಲಿ ಅದು ಹಾಕೋಬಹುದು, ಲಾಸ್ಟ್ ಅಲ್ಲಿ ಕುದಿಯೋ ಟೈಮಲ್ಲಿ ಅದು ಹಾಕೋಬಹುದು. ಇವಾಗ ಒಳ್ಳೆ ಘಮ್ ಅಂತ. ಸೊ ಈ ಕಡೆ ನೀರ್ ಕೂಡ ಕುದೀತು, ನಾನು ಬಿಸಿ ನೀರ್ನ ಹಾಕ್ತಾ ಇದ್ದೀನಿ. ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡೋಣ. ಚೆನ್ನಾಗಿ ಇದು ಕುದಿ ಬಂದ್ಮೇಲೆ ನೆನ್ಸಿಟ್ಟಿರುವಂತ ಬಾಸ್ಮತಿ ರೈಸ್ನ ಹಾಕ್ಬೇಕು. ಮತ್ತೆ ಅನ್ನ ಬಿರಿಯಾನಿ ಯಾವಾಗ್ಲೂ ನೋಡ್ಕೊಂಡ್ರೆ ಕೇಳಿಸ್ಕೊಂಡ್ರೆ 3 ಜನ 4 ಜನ ಅಲ್ಲ 5 ಜನ ಬಿರಿಯಾನಿ ಯಾವಾಗ್ಲೂ ಉದ್ರಾಗಿ ಬರ್ಬೇಕು ಅಂತಂದ್ರೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ, ಕೇಳಿಸ್ಕೊಡ್ತೀನಿ. ನಾನು ಹೇಳಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ನೀವು ನನ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಬಿರಿಯಾನಿ ಯಾವಾಗ್ಲೂ ಉದ್ರಾಗಿ ಬರೋದಕ್ಕೆ ಇದಕ್ಕೆ ಇನ್ನೇನ್ ಕುದಿತಾ ಇದೆ, ರೈಸ್ ಇನ್ನೇನ್ ಸ್ವಲ್ಪ ಕುಕ್ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ಒಂದು 2 ಸ್ಪೂನ್ಸ್ ಅಷ್ಟು ಹಾಲು, ಹಸುವಿನ ಹಾಲು, ಅದನ್ನ ಹಸಿ ಹಾಲು, ಕಾಯಿಸೋದು ಏನು ಬೇಡ, ಹಂಗೆ ಹಾಕಿದ್ರೆ ಸಕ್ಕದಾಗಿ ಬಿಡಿ ಬಿಡಿ ಆಗಿರುತ್ತೆ. ಇದನ್ನ ನಾನು ಯಾರೋ ಒಬ್ರು ಶೆಫ್ ಹೇಳಿದ್ದು ಕೇಳಿ ಅದನ್ನ ಟ್ರೈ ಮಾಡಿದೀನಿ. ಆವತ್ತಿಂದ ಇವತ್ತವರೆಗೂ ಪ್ರತಿ ಸರಿ ಬಿರಿಯಾನಿ ಆಗ್ಲಿ, ಪಲಾವ್, ಟೊಮೆಟೊ ಬಾತ್ ಏನೇ ಮಾಡಿದ್ರು ನಾನು ಅದನ್ನ ಹಾಲು ಹಾಕ್ತೀನಿ. ಸಕ್ಕದಾಗಿ ಅನ್ನ ಬಿಡಿ ಬಿಡಿಯಾಗಿ ಪರ್ಫೆಕ್ಟ್ ಆಗಿ ಕುಕ್ ಆಗುತ್ತೆ. ಅಕ್ಕಿನ ಇನ್ ಕೇಸ್ ಏನಾದ್ರು ತುಂಬಾ ಹೊತ್ತು ನೆನ್ಸಿಟ್ಬಿಟ್ರು ಸ್ವಲ್ಪ ನೀರ್ ಕಮ್ಮಿ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಕುಕ್ ಆಗುತ್ತೆ. ಅದು ಒಂದು ಟಿಪ್ಪು. ಅಂಡ್ ಅಡ್ಗೆ ಮಾಡ್ಬೇಕಾದ್ರೆ ಅವಾಗ ಈ ತರ ನೀರ್ ಕುಡೀರಿ. ನಾವ್ ಹೆಣ್ಮಕ್ಳು ಜಾಸ್ತಿ ನೀರ್ ಕುಡಿಯೋದು ಬಿಟ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಗಂಡ ಮಕ್ಳು ನೋಡ್ಕೊಳೋದೇ ಆಗ್ಬಿಡುತ್ತೆ ಜೀವನ ಪೂರ್ತಿ. ನಮ್ಮನ್ನ ನಾವು ನೋಡ್ಕೊಳ್ಬೇಕಲ್ವಾ. ಸೊ ಅವಾಗ ನೀರ್ ಕುಡೀರಿ. ಸೊ ಇದು ಚೆನ್ನಾಗಿ ಕುದ್ಮೇಲೆ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು, ಬಾಯಲ್ ಮಗ್ನೆ ಉಪ್ಪು ಸರಿ ಇದೆಯಾ ನೋಡ್ಕೊ, ಬಾಬಂಗ್ ಮೇಲೆ ಬಾಯ್ಲಿ ಅರಿ ಬೇಜಾನ್ ಸರಿ ಅವ್ನು ಸಾಲ್ಟ್ ಟೇಸ್ಟ್ ಮಾಡಿದಾನೆ. ಮಾಡ್ಬೇಕಾದ್ರೆ ಅದು ಇಂಪಾರ್ಟೆಂಟ್ ಪ್ರೋಸೆಸ್, ಇಲ್ಲ ಅಂದ್ರೆ ಸಮ್ ಟೈಮ್ ಯು ವಿಲ್ ಆಡ್ ಮೋರ್ ಸಾಲ್ಟ್. ಅದಕ್ಕೆ ಸರಿ ಇದೆಯಾ ನೀನ್ ನೋಡ್ತೀಯಾ? ಮೈಕ್ ಇದೆಯಾ? ಓಕೆ, ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ. ಇನ್ನ ಸ್ವಲ್ಪ ಬೇಕನ್ಸುತ್ತೆ, ನಾನೇ ನೋಡ್ತೀನಿ. ಇನ್ನ ಸ್ವಲ್ಪ ಬೇಕನ್ಸುತ್ತೆ ನನಗೆ. ಯಾವಾಗ್ಲೂ ಇದಕ್ಕೆ ಏನಪ್ಪಾ ಅಂತಂದ್ರೆ ರೈಸ್ ಐಟಮ್ ಏನೇ ಮಾಡ್ಬೇಕಾದ್ರೂ ಈ ತರ ಕುದಿಬೇಕಾದ್ರೆ ನಾವು ಸಾಲ್ಟ್ ನೋಡ್ತೀವಲ್ಲ, ಅದು ಸಮುದ್ರದಷ್ಟು ಉಪ್ಪಾಗಿರ್ಬೇಕಂತೆ ಆ ನೀರು. ಆವಾಗ್ಲೇನೆ ಅನ್ನ ಎಲ್ಲ ಕುಕ್ ಆದ್ಮೇಲೆ ಅದಕ್ಕೂ ಸ್ವಲ್ಪ ಅನ್ನ ಸ್ವಲ್ಪ ಎಳ್ಕೊಳತ್ತೆ ಉಪ್ಪಲ್ವಾ. ಸೊ ಇಲ್ಲಿ ಜಾಸ್ತಿ ಉಪ್ಪಾಗಿದ್ದಾಗ ಅನ್ನಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಒಂದು ಇದೆ, ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು. ಕೇಳಿಲಿ, ಸಿಂಪಲ್ ಆಗಿ ಅನ್ನ ಮಾಡ್ಬಿಟ್ಟು ಸಿಂಪಲ್ ಎಗ್ ರೈಸ್ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಸಂಡೇ. ಓಕೆ, ಸಿಂಪಲ್ ಅನ್ನ ಮಾಡಿ ಸಿಂಪಲ್ ಎಗ್ ರೈಸು. ಬ್ಯಾಚುಲರ್ಸ್ ಆಗ್ಲಿ ಅಥವಾ ಈ ತರ ನನ್ ಮಕ್ಳ ತರ 14-15 ವರ್ಷದ ಮಕ್ಳಾಗ್ಲಿ ಹೆಂಗೆ ಮಾಡ್ಬೇಕು, ಅವ್ರವ್ರೆ ಸರ್ವೈವಲ್ ಹೆಂಗ್ ಮಾಡ್ಕೋಬಹುದು. ಇವಾಗ ಅಪ್ಪ ಅಮ್ಮ ಎಲ್ಲೋ ಹೊರಗೆ ಹೋಗಿದ್ರು, ಆ ಟೈಮಲ್ಲಿ ಆರ್ಡರ್ ಮಾಡ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಏನೋ ಮಾಡಕ್ ಆಪ್ಷನ್ ಇಲ್ಲದೆ ಇರ್ಬೇಕಾದ್ರೆ ಅವ್ರವ್ರೆ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ. ಓಕೆನಾ? ಇನ್ನೇನ್ ಇದು ಕುದಿತಾ ಇದೆ ಅನ್ಬೇಕಾದ್ರೆ ಇದಕ್ಕೆ ರೈಸ್ ಹಾಕ್ಬೇಕು. ಹಾಕು, ನಿಧಾನಕ್ಕೆ ಹಾಕು. ಹಂಗೆ ಈ ತರ. ಸೊ ಇದು ಆಲ್ರೆಡಿ ಅನ್ನ, ಇದಕ್ಕೊಂಚೂರು ತಟ್ಟಿರ್ತಾರೆ.
ಮತ್ತೆ ಯಾವಾಗ್ಲೂ ಅಷ್ಟೇ ಅಡ್ಗೆ ಮಾಡ್ಬಿಟ್ಟು ಇದು ನೋಡಿ ಹಿಂಗಿಂಗ್ ತಟ್ಟಬಾರ್ದು. ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಹೇಳ್ಕೊಟ್ಟಿರೋದು ಅದು. ಕುಕ್ಕರ್ ಮೇಲೆ ಆಗ್ಲಿ ಯಾವ್ದೇ ಪಾತ್ರೆಗೆ ಈ ತರ ಹಿಂಗ್ ಬಡಿಬಾರ್ದು. ಜಸ್ಟ್ ಹಿಂಗ್ ಮಾಡ್ದಾದ್ರು ಓಕೆ. ಹಿಂಗ್ ಮಾಡಿದ್ರೆ ಅದೇನಾಗುತ್ತೆ, ಹಿಂಗ್ ಮಾಡ್ತಾ 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 ನೀವು ಕೆಲವೊಂದು ಪಾತ್ರೆಗಳಲ್ಲಿ ನೋಡಿರ್ತೀರಾ ಲೈನ್ ಬಿದ್ಬಿಡುತ್ತೆ. ಆಮೇಲೆ ಕುಕ್ಕರ್ ಸರಿಯಾಗಿ ಕ್ಲೋಸ್ ಮಾಡಕ್ ಆಗಲ್ಲ, ಅದರಿಂದ ಗಾಳಿ ಹೋಗಿ ಬ್ಲಾಸ್ಟ್ ಆಗೋದು ಆ ತರ ಎಲ್ಲ ಆಗುತ್ತೆ. ಸೊ ಇದನ್ನ ನೆನ್ಸಿಟ್ಟಿರೋ ಅಕ್ಕಿ ಹಾಕಿದ್ವಲ್ಲ, ಸೊ ಅದಕ್ಕೆ ಇದನ್ನ ಜಾಸ್ತಿ ಅಲ್ಲಾಡ್ಸೋದು ಡಿಸ್ಟರ್ಬ್ ಮಾಡೋದು ಬೇಡ. ಒಂದ್ ಸ್ವಲ್ಪ ಅದು ಒಂದು 70% ಕುಕ್ ಆಗ್ಲಿ ಅಂತ ಮುಚ್ಚಿಟ್ಬಿಡ್ತೀನಿ. ಇಷ್ಟೆಲ್ಲ ಪ್ರಾಸೆಸ್ ನಾನು ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ಕೊಂಡಿದ್ದೆ, ಬಟ್ ನಮ್ಮನೆ ಸ್ವಲ್ಪ ಕಮ್ಮಿ ಇದೆ ಜಾಗ, ಇಲ್ಲಿ ಕಂಜೆಸ್ಟೆಡ್ ಇರೋದ್ರಿಂದ ನಾನೇ ಮಾಡ್ಬಿಟ್ಟೆ. ಮತ್ತೆ ಇನ್ನೊಂದು ಮೇನ್ ವಿಷಯ, ಗಿರಿಯಾನಿನೆಲ್ಲ ನಾನು ಯಾರಿಗೂ ಟ್ರಸ್ಟ್ ಮಾಡಕ್ಕೆ ಹೋಗೋದಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಹಾಲು ಮತ್ತೆ ಒಂದು ಅರ್ಧ ಲೆಮನ್ ಹಿಂಡಕ್ ಬರುತ್ತಾ ಬಂಗಾರಿಗೆ ತಿನ್ನಕ್ಕೆ? ಲೆಮನ್ ಜ್ಯೂಸ್ ಮಾಡಕ್ಕೆಲ್ಲ ಮಾಡ್ತಿಲ್ಲ. ಇರು ಜಾಸ್ತಿ ಹಂಗೆಲ್ಲ ಕಲ್ಸ್ಬಾರ್ದು. ಏನ್ ಗೊತ್ತಾ, ಅದು ಸೋಕಾಗಿರುತ್ತಲ್ಲ ನೋಡಿಲಿ, ಲೈಟಾಗಿ ಈ ತರ ಮಾಡ್ಬೇಕು ಬಂಗಾರಿ. ಓಕೆ, ಸೊ ಲೆಮನ್ ಚೂರು ಲೈಟಾಗಿ ಮಿಕ್ಸ್ ಮಾಡಿಕೊಂಡು 80% ಇದು ಕುಕ್ ಆಗಿದೆ. ಕ್ರೇಜಿ. ಸೊ ಲಾಸ್ಟಿಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಮೇಲಿಂದ ಒಂಚೂರು ತುಪ್ಪ ಹಾಕಿ ಗರಂ ಮಸಾಲೆ ಒಂಚೂರು ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಇವ್ರು ನನ್ನ ಮಕ್ಕಳು ಮೊಬೈಲ್ ತೊಗೊಂಬಂದಿಲ್ಲ. ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಫುಲ್ಲು ಸ್ಲೋ ಫ್ಲೇಮಲ್ಲಿ ಇಟ್ಬಿಡ್ಬೇಕು. ಓಕೆನಾ? ಫುಲ್ಲು ಸ್ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹಳೆ ತವ ಒಂದು ಯಾವ್ದಾರು ಇಟ್ಕೊಂಡು ಚೂರು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಈ ಥರ ಬಾಳೆ ಎಲೆಯಲ್ಲಿ ಹಾಕಿ ಈ ಥರ ಮುಚ್ಚಿಟ್ಟು, ಆರೋಹಿ ಘಮ ಘಮ ಬಿರಿಯಾನಿ ಈ ಥರ ಮುಚ್ಚಿಟ್ಟು ಏನಾದರೂ ವೆಯ್ಟ್ನ ಇದ್ರ ಮೇಲೆ ಇಡಿ. ಇದನ್ನ ಇಟ್ಟು ಒಂದು 20 ನಿಮಿಷನಾದರೂ ಸ್ಟೀಮ್ ಆಗಬೇಕು. ಅದು ಸ್ಟೀಮ್ ಆಗೋಷ್ಟರಲ್ಲಿ ಫಿಶ್ ಫ್ರೈ ಕೂಡ ರೆಡಿ ಆಗಿಬಿಡುತ್ತೆ. ಫಿಶ್ ಫ್ರೈ ರೆಡಿ ಆಗಿದ ತಕ್ಷಣ ಬಾಳೆ ಎಲೆ ಮೇಲೆ ಬಾಟುಟ ಬನ್ನಿ ಹೋಗೋಣ. ಸೊ ನಾನು ಅದೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಅನ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಇವ್ರ ಕೈಲಿ ಅಡುಗೆ ಮಾಡ್ಸೋಣ ಅಂತೇಳಿ. ಅದು ಯಾಕೋ ಫ್ಲಾಪ್ ಆದಂಗಿದೆ, ಇಲ್ಲಿ ಜಾಗನೂ ಆಗ್ತಾ ಇಲ್ಲ, ಅದಕ್ಕೆ ಎಲ್ಲರೂ ನೋಡ್ಸ್ಬಿಟ್ಟು ನಾನೇ ಮಾಡಿದೆ. ನೆಕ್ಸ್ಟ್ ಟೈಮ್ ಹಾಲಲ್ಲಿ ಇಟ್ಬಿಟ್ಟು ನಾನು ಏನು ಮಾಡಲ್ಲ, ನಾನು ದೂರ ಕೂತ್ಬಿಟ್ಟು ನನಗೊಂದು ಆಸೆ, ಅದು ನನ್ನನ್ನು ಕೂರಿಸಿ ಇವರೆಲ್ಲ ಅಡುಗೆ ಮಾಡ್ಕೊಡ್ಬೇಕು ಅನ್ನೋದು. ಆರ್ಯ ಕಿರಣ್ ಹಂಗೆ ಮಾಡ್ಬೇಕು ಅನ್ನೋದು ಆಸೆ. ಅಯ್ಯೋ ಮಾಡ್ತೀನಿ. ಯಾವಾಗ ಮಾಡ್ತೀಯ ನೀನು? ನನಗೂ ಒಂದು ಮೋರ್ ದೆನ್ 100 ಬ್ಯಾಚುಲರ್ ರೆಸಿಪೀಸ್ ಗೊತ್ತು. ನಾನೊಬ್ನೇ ಇದ್ದಾಗ ನೀನ್ ದುಬೈನಲ್ಲಿ ಇಲ್ದೇ ಇರುವಾಗ ನಾನು ಜೀವನ ಮಾಡಿಲ್ವಾ, ಅವಾಗಲೇ ಆಕ್ಚುಲಿ ನಾನು 6 ಪ್ಯಾಕ್ ಅಂತ ಇದ್ದಿದ್ದು. ನೀನ್ ಬಂದ್ಮೇಲೆ 6 ಪ್ಯಾಕ್ ಹೋಗಿ 4 ಪ್ಯಾಕ್ ಆಗ್ಬಿಟ್ಟಿದೆ. ಬರೀ ಇದೇ ಹೇಳೋ ನೀನು. ಡಯಟ್ ರೆಸಿಪೀಸ್, ಬ್ಯಾಚುಲರ್ ರೆಸಿಪೀಸ್ ಅಂತ ಕಮೆಂಟ್ ಮಾಡಿ. ಅವಾಗ ನಾನು ಒಂದಿಷ್ಟು ರೆಸಿಪೀಸ್ ನಿಮ್ಗೆ ತೋರಿಸ್ತೀನಿ. ನನಗೆ ಗೊತ್ತಿರೋದು ಕ್ವಿಕ್ ಆಗಿ ಮಾಡೋಂಥದ್ದು. ನಾನು ತುಂಬಾ ಕ್ರಿಯೇಟಿವ್ ಆಗಿ ಮಾಡಕ್ ಬರಲ್ಲ, ನಂಗೆ ಕ್ವಿಕ್ ರೆಸಿಪೀಸ್ ಒಂದಿಷ್ಟು ಗೊತ್ತು, ಅದನ್ನ ಡೆಫಿನೆಟ್ಲಿ ತೋರಿಸ್ತೀನಿ. ಬಟ್ ನಾನು ಕುಕಿಂಗ್ ಎಷ್ಟು ಜನ ಇಂಟ್ರೆಸ್ಟ್ ಇದಾರೋ ಅಂತ ನನಗೆ ಗೊತ್ತಿಲ್ಲ. ಒಂದು ಅಟ್ಲೀಸ್ಟ್ ಒಂದು 200 ಕಮೆಂಟ್ ಬಂದ್ರೆ ಐ ವಿಲ್ ಡೂ ಇಟ್. 200 ಕಮೆಂಟ್ ಮಾಡಿದ್ರೆ 200 ಜನ ನೋಡ್ತಾರೆ ಅಂತ ಅರ್ಥ. ಓಕೆ, 200 ಜನ ನೋಡ್ತಿರಲ್ಲ. ಅಷ್ಟಾದ್ರೂ ನೋಡಿದ್ರೆ ಮರ್ಯಾದೆ ಇರುತ್ತೆ. ವೆಜ್ಜು ಮಾಡ್ತೀವಿ, ನಾನ್ ವೆಜ್ಜು ಮಾಡ್ತೀವಿ, ಬಟ್ ನೀವು ಅದರಲ್ಲಿ ಬ್ಯಾಚುಲರ್ ರೆಸಿಪೀಸ್ ವೆಜ್, ಬ್ಯಾಚುಲರ್ ರೆಸಿಪೀಸ್ ನಾನ್ ವೆಜ್ ಅಂತ ಹಾಕಿದ್ರೆ ಖಂಡಿತ ಆ ತರ ಮಾಡಿ ತೋರಿಸ್ತೀವಿ. ಸಂಬಂಧನೇ ಇಲ್ದಿರೋ ತರ ವ್ಲಾಗಲ್ಲಿ ಒಬ್ಬ ಕೂತವ್ರೆ. ಒಂದು ಚಾನಲ್ ಬರ್ತದೆ, ಸುಧಾ ಸುನಿಲ್ ಕನ್ನಡ ಲಕ್ಸ್ ಅಂತ ಬರುತ್ತೆ, ಅವ್ರಿಗೂ ಸಪೋರ್ಟ್ ಮಾಡಿ ಗಾಯ್ಸ್. ಕೆಳಗಡೆ ಟ್ಯಾಗ್ ಮಾಡಿರ್ತೀವಿ. ಮಾಡ್ತಾರ ಟ್ರಾವೆಲರ್ಸ್, ತುಂಬಾ ಜಾಸ್ತಿ ಟ್ರಾವೆಲ್ ಮಾಡ್ತಾರ ಅವರು. ಎಲ್ಲ ಕರ್ನಾಟಕದ ಮೂಲೆ ಎಲ್ಲೂ ಟ್ರಾವೆಲ್ ಮಾಡ್ತಾರೆ. ಅದನ್ನ ತೋರಿಸೋ ಪ್ಲಾನ್ ಇದೆ ಅವ್ರದ್ದು. ಸ್ಟೀಮ್ ಆಗಿದೆ ಬಿರಿಯಾನಿ, ನೋಡೋಣ ಹೇಗ್ ಬಂದಿದೆ ಅಂತ ಹೇಳಿ. ಸೊ ನಮ್ಮ ಮನೆಯ ಭಾನುವಾರದ ಬಾಡೂಟ ಸ್ಪೆಷಲ್ ವೈಟ್ ಚಿಕನ್ ಪಲಾವ್. ಎಷ್ಟು ಸಖತ್ತಾಗಿದೆ ನೋಡಿ. ಅನ್ನ ಅಂತೂ ಫುಲ್ ಉದ್ರಾಗಿ ಬಂದಿದೆ, ಸಖತ್ತಾಗಿ. ಉಪ್ಪು, ನಾವೇನೇ ಮಾಡಿದ್ರು ಈ ತರ ತರಕಾರಿ ಪಲ್ಯಗಳನ್ನ ಮಾತ್ರ ಮಿಸ್ ಮಾಡಲ್ಲ. ಮುದ್ದೆ, ಇದು ಮಟನ್ ಲಿವರ್ ಫ್ರೈ, ಬಂಗುಡೆ ಫಿಶ್ ಫ್ರೈ, ಚೂರು ಮೊಸರು ಬಜ್ಜಿ ಹಾಕೊಂತೀನಿ. ಚಿಲ್ಲಿ ಚಿಕನ್, ಇದು ಆರೋಗ್ಯಗೋಸ್ಕರ ಮಾಡಿರುವಂತ ಸ್ಪೆಷಲ್ ರೆಸಿಪಿ. ಚಿಲ್ಲಿ ಚಿಕನ್ ಸ್ಪೆಷಲ್ ರೆಸಿಪಿ. ಮಟನ್ ಸಾರು, ಮಟನ್ ಸಾರಲ್ಲಿ ಒಳ್ಳೊಳ್ಳೆ ಪೀಸ್ ಹಾಕ್ಸ್ಕೊಂಡ್ ಬಂದಿದ್ದಾರೆ ನನ್ನ ಗಂಡ ಇವತ್ತು. ಎಷ್ಟು ತಿಂಗಳಾಯ್ತು ಮಟನ್ ಮಾಡಿದೆ ಒಂದು 3-4 ತಿಂಗಳ ಮೇಲೆ ಆಯ್ತು. ಇಲ್ಲಿ ಫೈನಲ್ ಆಗಿ ಒಂದ್ಸರಿ ಹೇಳ್ತೀನಿ ಏನೇನಿದೆ ಅಂತ ಹೇಳಿ. ಉಪ್ಪು, ಸ್ಯಾಲಡ್, ಬೀನ್ಸ್ ಕ್ಯಾರೆಟ್ ಪಲ್ಯ, ಮಟನ್ ಸಾರು, ಚಿಕನ್ ವೈಟ್ ಪಲಾವ್, ಮೊಸರು ಬಜ್ಜಿ, ಚಿಲ್ಲಿ ಚಿಕನ್, ಮುದ್ದೆ, ಮಟನ್ ಲಿವರ್ ಫ್ರೈ ಮತ್ತೆ ಬಂಗುಡೆ ಮೀನ್ ಫ್ರೈ. ಸೊ ಭಾನುವಾರದ ಬಾಡೂಟದಲ್ಲಿ ಇವತ್ತಿನ ಸ್ಪೆಷಲ್ ಇದು. ಚಿಕನ್ ಫಿಶ್ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತೀವಿ ನಮ್ಮ ಮನೇಲಿ ಯೂಶಲಿ.
ಬಟ್ ಮಟನ್ ಜಾಸ್ತಿ ಮಾಡಲ್ಲ, ಒಂದು 3-4 months ಒಂದ್ಸರಿ ಮಾಡ್ತೀವಿ. ಅದ್ರಲ್ಲಿ ತುಂಬಾ ದಿನಗಳಾದ್ಮೇಲೆ ಇವತ್ತು ಮಟನ್ ಸಾರು ಮಾಡ್ತೀವಿ. ಬಾಯಲ್ಲಿ ನೀರು ಬರ್ತದೆ, ಮಾತಾಡಕ್ ಆಗ್ತಿಲ್ಲ. ಸೊ ಡಯಟ್ ಮಾಡ್ತಿದ್ದೀರಾ, ಇಷ್ಟೊಂದೆಲ್ಲ ತಿಂತೀರಾ ಅಂತ ಕೇಳಿದ್ರೆ ಹೌದು, ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಇಷ್ಟವರೆಗೂ ಫಾಸ್ಟಿಂಗ್ ಇದ್ದು. ಸೊ ಇದೊಂಥರ ಬ್ರಂಚ್ ತರ ಇವಾಗ ಆಲ್ಮೋಸ್ಟ್ 3:30 ಟೈಮ್ ಆಯ್ತು. ಇವ್ರು ಬಿರಿಯಾನಿ ಮಾಡ್ಕೊಡೋಷ್ಟ್ರಲ್ಲಿ 3:30 ಆಗೋಯ್ತು. ಸೊ 3:30 ಆದ್ಮೇಲೆ ಇವಾಗ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಒಟ್ಟಿಗೆ ಬ್ರಂಚ್ ಮಾಡ್ತಾ ಇದೀನಿ. ಅಂಡ್ ಆಲ್ಸೋ ನಾನು ಕ್ಯಾಲರಿನ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ತೀನಿ ಥ್ರೂ ಔಟ್ ದ ಡೇ. ಅದ್ರ ಜೊತೆಗೆ ವಿತ್ ಪ್ರೋಟೀನ್ ಎಲ್ಲ ಇಂಟೇಕ್ ಕರೆಕ್ಟ್ ಆಗಿದ್ರೆ ಬ್ಯಾಲೆನ್ಸ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಎಲ್ಲಾ ತರದ ಫುಡ್ ಕೂಡ ತಿನ್ಬೋದು ನಮ್ಮ ಡಯಟ್ ಅಲ್ಲಿ. ಸೊ ಲೆಟ್ ಸ್ಟಾರ್ಟ್. ಮಟನ್ ಅಂತೂ, ಚಿಕನ್ ಅಂತೂ, ಸೊ ಚಿಕನ್ ಅಂತೂ ಒಳ್ಳೆ ಸಖತ್ತಾಗಿ ಬಂದಿದೆ. ಸಗದಾದೆ. ಓ ಮೈ ಗಾಡ್, ಮಟನ್ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಬೆಣ್ಣೆ ತರ ಬಂದಿದೆ. ಮಟನ್ ಸಾರು ನಮ್ಮ ಅಮ್ಮ ಮಾಡಿರೋ ತರ ಆಗಿದೆ ಅನ್ಸುತ್ತೆ. ಮಟನ್ ಲಿವರು ಮಟನ್ ಲಿವರು ಸಖತ್ತಾಗಿದೆ. ಚಿಲ್ಲಿ ಚಿಕನ್ ಇಟ್ಸ್ ಗುಡ್ ಫಾರ್ ಇದು ಮೊಟ್ಟೆ ಇಲ್ಲ ಶ್ವೇತಾ. ಹೆಂಗ್ ನೆನಪಾಯ್ತು ಅಂತಂದ್ರೆ, ನಾನು ಯೂಶಲಿ ಹೆಂಗ್ ತಿಂತೀನಿ ಅಂದ್ರೆ ಕೇಳಿ ಇಲ್ಲಿ. ಫಸ್ಟ್ ಒಂದು ತುತ್ತು ಬಿರಿಯಾನಿಗೆ ಸ್ವಲ್ಪ ಚಿಕನ್ನು, ಸ್ವಲ್ಪ ಚಿಲ್ಲಿ ಚಿಕನು, ಒಂಚೂರು ಮಟನ್ ಲಿವರ್ ಫ್ರೈ, ಮತ್ತೊಂಚೂರು ಮಟನ್ ಸಾಂಬಾರಲ್ಲಿರುವಂಥ ಮಟನ್ನು. ಯಾರು ಕಣ್ಣಾಕ್ಬಿಡ್ರೋ, ತುಂಬಾ ದಿನ ಆದ್ಮೇಲೆ ತಿಂತಾ ಇದ್ದೀನಿ. ಸ್ವಲ್ಪ ಸ್ಯಾಲಡ್, ಸ್ವಲ್ಪ ಎಗ್, ಚೂರು ಮೊಸರು ಬಜ್ಜಿ, ಮುದ್ದೆ ಬೇಡ. ನಾನು ಯಾವಾಗ್ಲೂ ಈ ತರ ತಿನ್ನೋದು, ನನ್ಗೆ ಇಷ್ಟ ಈ ತರ ತಿನ್ನೋದು. ಗೊತ್ತಾಯ್ತಾ? ನನ್ನ ಹೆಂಡತಿ ಡೈಲಿ ಅಂತ ಡೈಲಿ ವರ್ಕೌಟ್ ಮಾಡ್ತಾಳೆ, ತುಂಬಾ ಸ್ಟ್ರಾಂಗು ಇದ್ದಾಳೆ. ಹಂಗೆ ಸಕ್ಕದಾಗಿದೆ. ಸಖತ್ ನಿಜವಾಗ್ಲೂ ನೀವು ಈ ತರ ತಿನ್ಬೇಕು, ಅದೇ ರಿಯಲ್ ಲೈಫು. ಹಂಗೆ ಸಖತ್ ಬ್ಯಾಟಿಂಗು ಮಾಡ್ತಾಳೆ, ಆತರ ಕ್ರೇಜಿ. ಅದಕ್ಕೆ ಮೊನ್ನೆ ನಾನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ಬಂದೆ, ಏನು ಪ್ರಾಬ್ಲಮ್ ಇಲ್ಲ. ದೇವ್ರು ನನ್ಗಷ್ಟು ಒಳ್ಳೆ ಆರೋಗ್ಯ ಕೊಡ್ಲಿ, ಇನ್ನು ಇದೇ ತರ ಒಳ್ಳೆ ಆರೋಗ್ಯ, ಆಯುಷ್ ಎಲ್ಲ ಕೊಟ್ಟು ಕಾಪಾಡ್ಲಿ ನನ್ಗೂ, ನಮ್ಮ ಮನೆಯವ್ರಿಗೆಲ್ಲರಿಗೂ, ನನ್ನ ವ್ಯೂವರ್ಸ್ಗೆಲ್ಲರಿಗೂ ಅಂತ ಕೇಳ್ಕೊತೀನಿ. ಸೊ ನಾವೆಲ್ಲರೂ ಈ ತರ ಭಾನುವಾರ ಅಟ್ಲೀಸ್ಟ್ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ತರ ಕೆಳಗಡೆ ಕುತ್ಕೊಂಡು ಊಟ ಮಾಡೋದು. ಕಿರಣ್ ಅಂತೂ ಮೋಸ್ಟ್ ಆಫ್ ದ ಟೈಮ್ ಈ ತರ ಚಕ್ಲ ಮಕ್ಳ ಹಾಕೊಂಡು ಕೆಳಗಡೆ ಕುತ್ಕೊಂಡೆ ಊಟ ಮಾಡೋದು. ಬಟ್ ಈ ತರ ಭಾನುವಾರ ನಾವು ಮಕ್ಕಳನ್ನ ಎಲ್ಲರನ್ನ ಕೂರ್ಸಿ ಈ ತರ ಊಟ ಮಾಡ್ತೀವಿ. ಸೊ ನೀವು ಕೂಡ ಆದಷ್ಟು ಕೆಳಗಡೆ ಕೂತು ಊಟ ಮಾಡಿ, ಚೆನ್ನಾಗಿ ಡೈಜೆಷನ್ಗೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಹಳೆಯ ಪಾರಂಪರ್ಯದಿಂದ ನಡ್ಸ್ಕೊಂಡ್ ಬಂದಿರೋದು, ನಮ್ಮ ಅಜ್ಜಿ ತಾತ ಎಲ್ಲ ಹೇಳ್ಕೊಟ್ಟಿರೋದು ಇದು. ಸೊ ನಾವು ಕೆಲವೊಂದನ್ನೆಲ್ಲ ನಮ್ಮ ಮಕ್ಳಿಗೆ ಅದನ್ನ ಹೇಳ್ಕೊಡೋದೇ ಮರೆತು ಬಿಡ್ತೀವಿ. ಬಟ್ ಈ ತರ ಅಟ್ಲೀಸ್ಟ್ ಸಣ್ಣ ಪುಟ್ಟದೆಲ್ಲ ಹೇಳ್ಕೊಟ್ಟು ನಮ್ಮ ಮಕ್ಕಳನ್ನ ಸ್ವಲ್ಪ ಟ್ರೆಡಿಷನಲ್ ವೇ ಆಗಿ ಸಾಕಿ ಬೆಳ್ಸೋಣ, ಓಕೆನಾ? ಸೊ ಎಲ್ಲರೂ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ, ನೋಡೋಣ. ಎಲ್ರಿಗೂ ಬಡಿಸ್ತೀನಿ ಇವಾಗ. ಹಾಕೊಡ್ರು ನೀವೇ. ಹೆಂಗಿದೆ ಭಾನುವಾರದ ಬಾಡೂಟ? ಸೂಪರ್. ನಿಂಬೆಹಣ್ಣು ಕೊಡ್ತಾ ಇದ್ದೀರಾ? ಹೆಂಗ್ ತಿನ್ಬೇಕಂತ ಹೇಳ್ಕೊಡ್ತಾರೆ ಅದು ಸಾರು. ಲೆಮನ್ ಹಾಕೊಂಡ್ರೆ ಬಾಡಿ ಹೀಟ್ ಆಗಲ್ಲ. ಟೇಸ್ಟ್ ಮಾಡ್ತಾ ಇದ್ದೀನಿ. ಬೊಂಬಾಟಾಗಿದೆ. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಕಿರಣ್ ಅವರೇ. ಸಖತ್ತಾಗಿದ್ಯಾ? ಸೂಪರ್ ಆಗಿದೆ. ಹಬ್ಬ ಭರ್ಜರಿ ಊಟ ಆಯ್ತು. ಈ ಚೀಟ್ ಮೇಲಿಂದ ನಾಳೆ ನನ್ನ ವೇಟ್ ಏರುತ್ತಾ ಇಳಿಯುತ್ತಾ? ನೀರು ಇಳಿಯಲ್ಲ, ಅಫ್ಕೋರ್ಸ್ ಏರುತ್ತೆ. ಬಟ್ ಅದನ್ನ ನಾಳೆ ಹೆಂಗ್ ಕಮ್ಮಿ ಮಾಡೋದು ಅಂತ ನಂಗೆ ಗೊತ್ತಿದೆ. ಸರಿಯಾಗಿ ಇವತ್ತೇ ಸಾಯಂಕಾಲ ನಾನು ವಾಕ್ ಮಾಡ್ತೀನಿ. ಸಕ್ಕತ್ತಾಗಿತ್ತು ಊಟ ಮಾತ್ರ. ಸೊ ಈ ತರ ಕಾಂಟೆಂಟ್ ಇನ್ನು ಬೇಕು ಅಂತಂದ್ರೆ ನನ್ನ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿ ಡೇ ನಾನು ಅದರಲ್ಲಿ ವಿತ್ ಒಂದು ರೆಸಿಪಿ, ಆ ರೆಸಿಪಿಗೆ ಬೇಕಾಗಿರುವಂತ ಟಿಪ್ಸ್ ಕೂಡ ಹೇಳ್ತೀನಿ. ಸೊ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊ. ಸೊ ನಾನ್ ಮಾಡ್ತಿರೋದು ನಿಮ್ಗೆಲ್ಲ ಗೊತ್ತಿದೆ ಅಲ್ಲ, 80-20 ಡಯಟ್ ಅಂಡ್ ಲೈಫ್ ಸ್ಟೈಲು. ಸೊ ಇವತ್ತು ವೀಕೆಂಡ್ ಅಲ್ವಾ, ಸೊ ಅದಕ್ಕೆ 20 ಅಂದ್ರೆ 80% ಹೆಲ್ದಿ ಆಗಿ ತಿಂತೀನಿ, 20% ಸ್ವಲ್ಪ ಆದದು. ಬಟ್ ಅದಕ್ಕೆ ಅಂತ ಇವತ್ತೇನು ತುಂಬಾ ಹಾಳು ಮುಳು ತಿಂದಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕ್ವಾಲಿಟಿ ರೈಸ್ ಎಲ್ಲ ಸ್ವಲ್ಪ ತಿಂದಿದ್ದೀನಿ. ಬಟ್ ತುಂಬಾನೇ ಚೆನ್ನಾಗಿತ್ತು. ಖಂಡಿತ ನೀವು ಈ ಬಿರಿಯಾನಿನ ಟ್ರೈ ಮಾಡಿ. ಇದನ್ನ ಟ್ರೈ ಮಾಡಿದ್ರೆ ಹೇಗಾಯ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸೋದು ಮರಿಬೇಡಿ, ಓಕೆನಾ? ಇದೇ ತರ ಇನ್ನು ಬೇಜಾನ್ ಸ್ಪೆಷಲ್ ರೆಸಿಪಿಗಳು, ವಿಡಿಯೋಗಳು, ವ್ಲಾಗ್ಗಳು ನಿಮ್ಗೋಸ್ಕರ ಬರ್ತಾ ಇದೆ. ಕೀಪ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆಯ್ತಾ? ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.